ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾರ್ಯಾಲಯಕ್ಕೆ ರಾಜ್ಯ ಉಪಾಧ್ಯಕ್ಷ SR ಪಾಟೀಲ್ ಬ್ಯಾಡಗಿ ಭೇಟಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆ ರಾಜ್ಯದ ಜನತೆ ಆರ್ಥಿಕತೆಯಿಂದ ಮುಂದೆ ಬರುವ ಉದ್ದೇಶದಿಂದ ಯೋಜನೆ ಜಾರಿಗೆ ತಂದಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಹೈಬ್ರಿಡ್ ಜೋಳ ನೀಡುವ ಉದ್ದೇಶ ಆಹಾರ ಇಲಾಖೆಯ ಜೊತೆ ಚರ್ಚೆ ಮಾಡಲಾಗಿದೆ. ಬೇಗ ಕಾರ್ಯರೂಪಕ್ಕೆ ತರುವ ಕೆಲಸ ಕೂಡ ಮಾಡಲಾಗುತ್ತದೆ. ಪಂಚ ಗ್ಯಾರಂಟಿ ಯೋಜನೆ ಹಣ ಜನರಿಗೆ ಸದುಪಯೋಗ ಆಗುವ ಉದ್ದೇಶವಾಗಿದೆ ಎಂದರು. ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ನೀಡಲಾಗುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಸಾಗರ್ ಟೆಕ್ಕನ್ನವರ್ ಮಾತನಾಡಿದ್ದು, ತಾಲೂಕಾ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನ್ ಮಾಚಕನೂರ್, ತಾಲೂಕಾ ಪಂಚಾಯತ್ AD ಸಿದ್ಧಾರ್ಥ ಗೋಟೆ, ಜಿಲ್ಲಾ ಉಪಾಧ್ಯಕ್ಷ ರವಿ ಯಡ್ಡಳ್ಳಿ, ಸದಸ್ಯರಾದಂತಹ ಬಸವರಾಜ ಹರಕಂಗಿ ಮತ್ತು ಸಿದ್ರಾಮ್ ನ್ಯಾಮಗೌಡ, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಮಾರ್ ಆಲಗೂರ್, ಉಪಾಧ್ಯಕ್ಷ ಅಯಾಜ್ ಸೈಯದ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಗ್ಯಾರಂಟಿ ಯೋಜನೆಯ ಸಮಿತಿ ಸದಸ್ಯರು, ತಾಲೂಕಾ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ಜಮಖಂಡಿ. ಸಕ್ಸಸ್ ಸ್ಟೋರೀಸ್ ಅಂತ ಒಂದು ಮಾಡ್ತಾ ಇದ್ದಾವೆ ಕರ್ನಾಟಕ. ಹಾಗಾಗಿ ಅದನ್ನ ನಾವು ಬಂದಿದ್ದೀವಿ. ನಿಮ್ಮ ತಾಲೂಕಾ ಸದಸ್ಯರಿಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈ GST ಮತ್ತು IT ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ 1,62,000 ಚಿಲ್ಲರೆ ಅದು GST ಬಂದ್ಬಿಟ್ಟಿದೆ. GST ಅಂತಂದ್ರೆ ಅದು ಯಾಕೆ ಬಂದಿದೆ ಅಂತಂದ್ರೆ ಕೆಲವರು GST ಅನ್ನ ಮಾಡಿಸಿದ್ದಾರೆ, ಬಂದಿದೆ. ಕೆಲವರು GST ಮಾಡಿಸಲಾರದವರು ಅನಿವಾರ್ಯವಾಗಿ ಸೇರ್ಕೊಂಡ್ಬಿಟ್ಟಿದೆ. ಕೆಲವರು GST ಮಾಡಿ ಕ್ಯಾನ್ಸಲ್ ಮಾಡಿಸಿದ್ದಾರೆ, ಅವತ್ತು ಇದೆ. ಕೆಲವರು GST ಮಾಡಿ ಬಿಲೋ 20 lakhs ದಿನದವರೆಗೆ GST ಬರಲ್ಲ, ಆದ್ರೆ ಅವತ್ತು GST ಅಲ್ಲಿ ಬಂದಿದೆ. ಹೀಗಾಗಿ GST ಬಂದಿರೋರು ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನ GST ಬಂದಿರೋರಿಗೆ 50,000 ಜನರಿಗೆ, ಅಂದ್ರೆ GST ಇರ್ಲಾರ್ದೆ ಬಂದಿರುವಂತ 39,000 ಚಿಲ್ಲರೆ ಜನಗಳಿಗೆ ಮತ್ತು GST ಕಟ್ಟಲಾರಂತ ಜನರಿಗೆ ಸೇರಿ ಒಟ್ಟು 55,000 ಜನರಿಗೆ ಇಡೀ ಕರ್ನಾಟಕ ರಾಜ್ಯದಂತ 30 ಜಿಲ್ಲೆಗಳಲ್ಲಿ ಆಗಿರುವಂತಹ GST ಬಂದಿರೋದ್ರಿಂದ ಯಾರ ಹಣ ನಿಲುಗಡೆಯಾಗಿದೆ ಅದನ್ನ ಕೊಡೋ ಸಲುವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಎಲ್ಲರೂ ಬಹಳ ಶ್ರಮ ಪಟ್ಟು ಅದನ್ನ ಮಾಡಿಸಿದ್ದಾರೆ. ಬಹುಶಃ ಸಾಯಿಗಳು ಹೇಳ್ತಾರೆ, ಈ ತಿಂಗಳ ಎಂಡಿನ ಒಳಗಾಗಿ ಆ GST ಇಂದ ಏನ್ ನಮ್ಮ ತಾಲೂಕಾ ಅಧ್ಯಕ್ಷರಿಗೆ, ಸದಸ್ಯರಿಗೆ ಏನ್ ತೊಂದರೆ ಆಗಿದೆ ಅದು ಬರಲಾರ್ದ ಏನ್ ಕಂಪ್ಲೇಂಟ್ ಬರ್ತಾ ಇದ್ದೇವೆ, ನಮ್ GST ನಮ್ದು ಇಲ್ಲೇ ಇಲ್ಲ, ನಾವು ಕೊಟ್ಟಿದ್ದೀವಿ, ನಾವು GST ತೆಗಿಸಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದೆಲ್ಲವನ್ನ ಸರಿಪಡಿಸಿ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರು ಅದನ್ನ ಮಾಡಿದ್ದಾರೆ. ಬಹುಶಃ ಈ ತಿಂಗಳ ಎಂಡಿಗೆ ಅದು GST ಸಮಸ್ಯೆ ಬಗೆಹರಿಯುತ್ತೆ. ನಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ ಮತ್ತು ಮೇ ಧನವನ್ನ ಗೃಹಲಕ್ಷ್ಮಿ ಜಮಾ ಮಾಡಿದ್ದಾರೆ. ಅದು ಫೆಬ್ರವರಿ ಮತ್ತು ಮಾರ್ಚ್ ಮಾತ್ರ ಅದು ಪೆಂಡಿಂಗ್ ಇದೆ, ಅಪ್ರೂವಲ್ ಆಗಬೇಕಾಗಿದೆ. ಅಷ್ಟು ಬಿಟ್ಟರೆ ಉಳಿದೆಲ್ಲ ಹಣವನ್ನ ಸರಿಯಾಗಿ ನಮಗೆಲ್ಲ ಗೊತ್ತಿದೆ. ಶಕ್ತಿ ಯೋಜನೆಯಲ್ಲಿ ಸರಿಯಾಗಿ ನಡೆದಿದೆ. ನಮ್ಮ ಜಿಲ್ಲೆಯಲ್ಲಿ 100% ಶಕ್ತಿ ಯೋಜನೆ ಸಕ್ಸಸ್ ಇದೆ. ಆಮೇಲೆ ಗೃಹ ಜ್ಯೋತಿ ಯೋಜನೆ 99% ಸಕ್ಸಸ್ ಇದೆ. ಅದು 1% ಯಾರು ಅಂತಂದ್ರೆ ಹೊಸ ಮನೆ ಕಟ್ಟಿರೋರು, 1% ಯಾರು ಅಂತಂದ್ರೆ ಅವ್ರು ಇಲ್ಲಪ್ಪ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಬಿಟ್ಟಿರೋರು. ಈ ಗೊತ್ತಾಗೋದಿಲ್ಲ ಅಂತ ಯಾರು ಬಿಟ್ಟಿದ್ದಾರೆ ಅವರನ್ನ ಈ ಯೋಜನೆಯಲ್ಲಿ ತರೋದಕ್ಕೋಸ್ಕರ ನಮ್ಮ ತಾಲೂಕಾ ಸಮಿತಿಯವರು ಅದನ್ನ ಪ್ರಯತ್ನ ಪಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದೀವಿ. ಇದು ಗೃಹ ಜ್ಯೋತಿದಾಯ್ತು. ಗೃಹಲಕ್ಷ್ಮಿ ಯೋಜನೆಯಲ್ಲಿ GST ಸಮಸ್ಯೆನ ಅದು ಶೀಘ್ರವಾಗಿ ಸರ್ಕಾರ ಬಗೆಹರಿಸುತ್ತೆ ಅಂತ ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೇಳಿದ್ದಾರೆ. ಆಮೇಲೆ ಯುವ ನಿಧಿ ಯೋಜನೆ ತಮ್ಗೆ ಗೊತ್ತಿದೆ. ಯುವ ನಿಧಿ ಯೋಜನೆಯಲ್ಲಿ ಯುವಕರಿಗೆ ತಮ್ಮ ಗೊತ್ತಿದೆ, ಕರೋನಾ ಬಂದ ಮೇಲೆ ಉದ್ಯೋಗಾವಕಾಶ ವಂಚಿತರಾದ್ರು, ತಂದೆ ತಾಯಿಗೆ ಹೊರೆ ಆಗ್ಬಾರ್ದು ಅಂತ ಹೇಳಿ ಅದು ಯುವಕರಿಗೆ ಒಂದು ಯೋಜನೆಯನ್ನ ಮಾಡಿದ್ರು. ಪದವೀಧರಿಗೆ 3,000 ರೂಪಾಯಿ, ಡಿಪ್ಲೊಮಾಗೆ 1,500 ರೂಪಾಯಿ. ಆ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ 15,000 ಹೆಚ್ಚಿನ ಜನ. ಆಮೇಲೆ ಒಂದು ವಿಶೇಷ ಅಂದ್ರೆ ಜಮಖಂಡಿ ತಾಲೂಕಿನಲ್ಲಿಯೇ 1,000 ಹೆಚ್ಚಿನ ಜನ ಇದ್ದಾರೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಯುವ ನಿಧಿಯನ್ನ ಪಡೆದುಕೊಳ್ಳುವಂತ ತಾಲೂಕು ಯಾವ್ದಾದ್ರೆ ಅದು ಜಮಖಂಡಿ ತಾಲೂಕು ಮಾತ್ರ. ಈ ಜಮಖಂಡಿ ತಾಲೂಕಿನಲ್ಲಿ ಬರುವಂತ ಯುವ ನಿಧಿಯವರಿಗೆ ಇನ್ನೂ ಯಾವ್ದಾದ್ರು ಇದ್ರೆ ಅವಕಾಶ ಇದೆ, ಅದು ಮಾಡಿಸ್ಕೊಡ್ಬೇಕು. ಆಮೇಲೆ ತಾಲೂಕಾ ಅಧ್ಯಕ್ಷರಿಗೆ, ಸದಸ್ಯರಿಗೆ ಗೊತ್ತಿರಲಿ, ಅವಾಗ ತಿಂಗಳಿಗೊಮ್ಮೆ ಅವರು ಅನ್ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿತ್ತು. ಈಗ 3 ತಿಂಗಳಿಗೊಮ್ಮೆ ಮಾಡಿದ್ದಾರೆ. 3 ತಿಂಗಳಿಗೆ ಒಂದ್ಸಾರಿ ಆನ್ಲೈನ್ ಅಲ್ಲಿ ಹಾಕ್ಬೇಕು. ಅವ್ರೇನ್ ಜಿಲ್ಲಾ ಆಫೀಸಿಗೆ ಬರ್ಬೇಕಾಗಿಲ್ಲ, ಜಿಲ್ಲಾ ಎಂಪ್ಲಾಯ್ಮೆಂಟ್ ಆಫೀಸ್ ಹೋಗ್ಬೇಕಾಗಿಲ್ಲ, ಅಥವಾ ಏನು ಮಾಡ್ಬೇಕಾಗಿಲ್ಲ. ಅವ್ರು ಆನ್ಲೈನ್ ಅಲ್ಲಿ ನನಗೆ ಎಂಪ್ಲಾಯ್ಮೆಂಟ್ ಇಲ್ಲ ಸರ್ಟಿಫಿಕೇಟ್ ಹಾಕಿದ್ರೆ ಸಾಕು, ಅವ್ರಿಗೆ ಗ್ಯಾರಂಟಿ ಬರುತ್ತೆ. ಯಾರು ಸರ್ಟಿಫಿಕೇಟ್ ಹಾಕಲ್ಲ ಅವ್ರಿಗೆ ಹಣ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ತಿಂಗಳ ಇದ್ದಾಗ 1 ತಿಂಗಳು ತಪ್ಪಿರ್ತಾರೆ, 1 ತಿಂಗಳು ಬಿಟ್ಟಿರ್ತಾರೆ. 1 ತಿಂಗಳು ಬಿಟ್ಟು ದಿವಸ ಹಾಕಲಾರ್ದಾಗ ಬರೋದಿಲ್ಲ. ಅದು ಅವ್ರು ಏನ್ ಹೇಳ್ತಾರೆ, ನಾನು ಬಂದ್ ಆಗಿದೆ ಅಂತ ಹೇಳಿದ್ರೆ ಅದು ಬಂದ್ ಆಗಿರಲ್ಲ. ಅವರು ಆನ್ಲೈನ್ ಅಲ್ಲಿ ನಾನು ಅನ್ಎಂಪ್ಲಾಯ್ಡ್ ಸರ್ಟಿಫಿಕೇಟ್ ಹಾಕ್ತಾ ಇರೋದ್ರಿಂದ ಅದು ಸರ್ಕಾರ ಆಟೋಮೆಟಿಕ್ ಆಗಿ ಕಟ್ ಮಾಡಿಬಿಡುತ್ತೆ ಅಲ್ಲಿ, ಯಾವುದು ಕಂಪ್ಯೂಟರ್ ಅಲ್ಲಿ. ಹೀಗಾಗಿ ಕೆಲವೊಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಗಳನ್ನ ತಿಳಿ ಹೇಳಿ ಬಗೆಹರಿಸುವಂತ ಕೆಲಸವನ್ನ ನೀವು ತಾಲೂಕು ಆಫೀಸ್ನಿಂದ ಮಾಡಬೇಕು ಅನ್ನೋದು ಒಂದು. ನೀವು ಮುಂದೆ ಇದಾದ್ಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ ತಮ್ಗೆ ಗೊತ್ತಿದೆ, 5 kg ಅಕ್ಕಿ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತದೆ, 5 kg ಅಕ್ಕಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಮೊದಲು ನಾವು ದುಡ್ಡು ಕೊಡ್ತಾ ಇದ್ವಿ 5 kg ಬದಲಾಗಿ, ಈಗ ಅಕ್ಕಿಯನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಬದಲಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರಿಗೆ ಭೇಟಿಯಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಜೋಳದ ಅವಶ್ಯಕತೆ ಇದೆ, ನೀವು ಜೋಳವನ್ನ ಪ್ರೊಕ್ಯೂರ್ಮೆಂಟ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ತಮಗೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಒಂದು ಮೀಟಿಂಗ್ ಅಲ್ಲಿ ಬಂದಿತ್ತು ಸರ್.
35 ಜನ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ಜೋಳ ಖರೀದಿ ಕೇಂದ್ರಗಳನ್ನ ತೆಗೆದು ರಿಜಿಸ್ಟರ್ ಮಾಡ್ಕೊಂತ ಹೇಳ್ತೀವಲ್ಲ, 35 ಜನ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆಮೇಲೆ ಕೊಟ್ಟಿರೋದ್ರಾಗ ರಾಜ್ಯದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಈ ದಿವಸ ಜಮಖಂಡಿ ತಾಲೂಕಾ ಕಮಿಟಿಗೆ ಭೇಟಿ ಕೊಟ್ಟಿದ್ದೇವೆ. ಈ ಒಂದು ನಮ್ಮ ಭೇಟಿ ಬಹಳ ಅನಿರೀಕ್ಷಿತ. ಯಾಕಂದ್ರೆ ನಿನ್ನೆ ಇವತ್ತು ಬೆಳಿಗ್ಗೆ ಮಾತಾಡಿದ್ವಿ. ಏನು ಅಂತ ಹೇಳಿದ್ರೆ, ಇವತ್ತು ಮೀಟಿಂಗ್ ಮುಗಿದ ಮೇಲೆ ಎಲ್ಲಾದ್ರೂ ಕೂಡ ನಮಗೆ ಈ ಅನುಷ್ಠಾನ ಏನು ನಮ್ಮ ಗ್ಯಾರಂಟಿ ಸಮಿತಿಯಿಂದ ಯಾರು ಹೆಚ್ಚಿನ ಅನುಕೂಲತೆ ಪಡೆದಾರೆ, ಯಾವ ರೀತಿ ಉಪಯೋಗ ತಗೊಂಡಾರೆ ಅವ್ರಿಗೆ ಹೋಗಿ ಸನ್ಮಾನ ಮಾಡೋಣ ಅಂತ ಹೇಳಿ, ಆ ಪ್ರಕಾರ ಅವ್ರ ತೇರ್ದಾಳದಲ್ಲಿ ಹಿಂಗೆ ಸುಮಾರು ಒಂದು 14-15 ಜನ ಬೇರೆ ಬೇರೆ ರೀತಿಯಲ್ಲ ತಮ್ಮ ಕೃಷಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರು ಈ ಒಂದು ನಮ್ಮ ಗ್ಯಾರಂಟಿ ಮೂಲಕವಾಗಿ ಉಳಿಸಿದಂತ ಹಣ, ಆ ಹಣದಿಂದ ಅವರೆಲ್ಲ ಅನುಕೂಲತೆ ಪಡ್ಕೊಂಡಿದ್ದಾರೆ ಅಂತ ಹೇಳಿ, ಅದಕ್ಕಾಗಿ ನನಗೆ ಅನಿಸ್ತು ಬೇರೆ ಎಲ್ಲದಕ್ಕಿಂತ ಅಂತಾರೆ ಹೋಗಿ ಸನ್ಮಾನ ಮಾಡಿದ್ರೆ ನಿಜವಾಗ್ಲೂ ಕೂಡ ಒಂದು ಸಾರ್ಥಕ ಆಗ್ತದೆ ಅಂತ. ನಾವು ಕೊಟ್ಟಿರುವಂತದ್ದು, ಸರ್ಕಾರ ಕೊಟ್ಟಿರುವಂತದ್ದು ಮುಖ್ಯ ಉದ್ದೇಶ ಇದೆಲ್ಲ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಮೇಲಕ್ಕೆ ಎತ್ತುವಂತದ್ದೇ ಪ್ರಮುಖವಾದಂತಹ ಕಾರಣ. ಸಾಮಾನ್ಯ ಬಡ ಜನರು ಕೂಡ ಅವರು ಕೂಡ ಮೇಲೆ ಎಲ್ಲರ ರೀತಿಯಲ್ಲೂ ಮೇಲ್ ಬರಬೇಕು. ಪ್ರತಿಯೊಬ್ಬರಿಗೂ ಕೂಡ ತಮಗೆ ತಮ್ಮ ಒಂದು ಮಾಡುವಂತ ಕಾಯಕದಲ್ಲಿ ತಮಗೆ ತೊಡಗಿಸಿಕೊಂಡು ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅವ್ರಿಗೆ ಬೇರೆ ಬೇರೆ ರೀತಿಯಿಂದ ಖರ್ಚನ್ನ ಉಳಿಸುವಂತ ಕಾರ್ಯ ಮಾಡಿದ್ದಾರೆ. ಶಕ್ತಿ ಯೋಜನೆಯಿಂದ ತಾಯಂದಿರು ಬೇರೆ ಬೇರೆ ಕಡೆ ವ್ಯಾಪಾರ ಮಾಡಕ್ ಹೋಗ್ತಿದ್ರು, ಕಾಯಿಪಲ್ಯ ಮಾರಕ್ ಹೋಗ್ತಿದ್ರು, ಬೇರೆ ಬೇರೆ ಇವತ್ತು ಕೆಲವೊಬ್ರು ಹೇಳಿದ್ರು ನಾವೆಲ್ಲ ಬಟ್ಟೆ ತಗೊಂಡು ಅಥವಾ ಬಟ್ಟೆ ಹೊಲ್ದು ಬೇರೆ ಹೋಗಿ ಪಟ್ಟಣಕ್ಕೆ ಹೋಗಿ ಮಾರಾಟ ಮಾಡಾಕತ್ತೀವಿ. ಬೇರೆ ಬೇರೆ ರೀತಿಯಿಂದ ಬಟ್ಟೆ ತಗೊಂಡು ಹೊಲ್ದು ಬೇರೆ ಕಡೆ ಹೋಗಿ ಅದನ್ನ ಹೋಲ್ಸೇಲ್ ರೇಟ್ನಾಗ ನಾವು ಕೊಟ್ಟು ಬರ್ತೀವಿ ಅಂತ ಹೇಳಿ, ಹೀಗೆ ಅಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಕೈಯಾಗಿ ದುಡ್ಡು ಆಯ್ತು ಗೃಹಲಕ್ಷ್ಮಿ ಹಣದಿಂದ. ನಂತರ ಹೋಗ್ಲಿಕ್ಕೆ ಯಾವುದೂ ಖರ್ಚಿಲ್ಲ. ಮನೆಗೆ ಗೃಹ ಜ್ಯೋತಿ ಇದ್ರಿಂದ ಅವ್ರಿಗೆ ತುಂಬಲಿಕ್ಕೆ ಏನು ಕರೆಂಟ್ ಬಿಲ್ ತುಂಬಬೇಕಾಗಿತ್ತು, ತುಂಬುವಂತ ಇಲ್ಲಿ ಪರಿಸ್ಥಿತಿನೇ ಉದ್ಭವ ಆಗೋದಿಲ್ಲ. ಇನ್ನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ಅಕ್ಕಿ ಕೊಡ್ತಾ ಇದ್ದೇವೆ. ಅಕ್ಕಿ 5 kg ಅಕ್ಕಿ ಹೆಚ್ಚಿಗೆ ಕೊಡ್ತಾ ಇದ್ದೇವಲ್ಲ, ಅದ್ರ ಬದಲಿ ನಾನೀಗ ಸೂಚನೆ ಮಾಡಿದ್ದು ನಮ್ಮ ಆಹಾರ ಸಚಿವರಿಗೆ 2 ಬದಲಿ 3 kg ಜೋಳ ಕೊಡೋಣ ಅಂತ ಹೇಳಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ನನಗೆ ಒಂದು ಅನಿಸಿಕೆ ಮೊದಲಿಂದ ಬಿಜಾಪುರ ಜೋಳ ನೀವೆಲ್ಲ ಬೆಳೀತಾ ಇದ್ರಿ, ಆ ಬದಲಿ ಹೈಬ್ರಿಡ್ ಜೋಳ ನಾವು ಕೊಡ್ತಾ ಇರುವಂತದ್ದು. ಹೈಬ್ರಿಡ್ ಜೋಳ ಬೆಳೆದಂತವ್ರು ರೈತರಿಗೂ ಅನುಕೂಲ ಆಗಬೇಕು, ಗ್ರಾಹಕರಿಗೂ ಕೂಡ ಅನುಕೂಲ ಆಗಬೇಕು. ಒಂದ್ ಕಡೆ ರೈತರಿಗೆ ಒಳ್ಳೆ ಸಪೋರ್ಟ್ ಪ್ರೈಸ್ ಕೊಟ್ರೆ ಇಲ್ಲೇ ಸ್ಟೋರ್ ಮಾಡಿ ಇಲ್ಲೇ ಅವ್ರನ್ನ ಗ್ರಾಹಕರಿಗೆ ಕೊಡೋದ್ರಿಂದ ಹೆಚ್ಚಿಗೆ ತೊಂದರೆ ಆಗ್ಲಾರ್ದು, ಯಾವುದೇ ರೀತಿಯಿಂದ ಕೆಡ್ಲಾರ್ದಂಗೆ ಅವ್ರು ಉಳಿಸ್ಕೊತಾರೆ ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನ ಮಾಡಿ ಈ ರೀತಿಯಾದಂತ ಯೋಜನೆಗಳನ್ನ ಯಾವ ರೀತಿಯಾಗಿ ಎಲ್ಲೆಲ್ಲಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳ ಪರಿಹಾರಕ್ಕೆ ಅನೇಕವಾದಂತ ಪರಿಹಾರಗಳನ್ನು ನಾವು ಇವತ್ತಿನ ದಿವಸ ಮಾಡಿಕೊಂಡಿದ್ದೇವೆ. ಈಗಾಗಲೇ ಪ್ರೊಫೆಸರ್ ಹೇಳಿದಾಗೆ ನಮ್ಮ GST ಬಗ್ಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ರು. ಆದಷ್ಟು ಬೇಗನೆ ನಾವು ಅದನ್ನ ಸಾಧ್ಯದಷ್ಟು ಬೇಗನೆ ನಿಮಗೆ ವಿಶೇಷವಾಗಿ ಸ್ಥಳೀಯವಾಗಿ ಯಾರು ನಮ್ಮ ತಾಲೂಕಾ ಸದಸ್ಯರಿದ್ದೀರಿ, ತಾಲೂಕಾ ಅಧ್ಯಕ್ಷರಿದ್ದೀರಿ, ನಿಮ್ಮ ಮೇಲೆ ಒತ್ತಡ ಜಾಸ್ತಿ ಬಂದಾಗ್ತಾರೆ. ಯಾಕಂದ್ರೆ ಲೋಕಲ್ ಆಗಿರ್ತೀರಿ, ಗ್ರಾಮೀಣ ಭಾಗದಾಗಿರ್ತೀರಿ, ನೀವು ಬಂದು ಒತ್ತಡ ಹಾಕ್ತಾರೆ. ನೀವು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರಿಗೆ ಹಾಕ್ತೀರಿ, ಜಿಲ್ಲಾಧ್ಯಕ್ಷರು ನಮಗೆ ಫೋನ್ ಮಾಡ್ತಾರೆ, ಬರ್ತಾರೆ. ಪಾಪ ಅವರು ಸುಮಾರು ಸಭೆಯಲ್ಲಿ ಲಿಸ್ಟ್ ತಗೊಂಡು ಬಂದರು. ಆ ಮೂಲಕವಾಗಿ ನಾವೇ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಗೆ ಮಾತಾಡಿ ಆ ಲಿಸ್ಟ್ ಅನ್ನ ತರಿಸಿ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಾರೆ. ಯಾಕಂದ್ರೆ 55,000 ಜನರದ್ದು ಹಣ ಬಿಡುಗಡೆ ಮಾಡಬೇಕಲ್ಲ, ಹೀಗಾಗಿ ಅದು ಹಣಕಾಸು ಇಲಾಖೆಗೆ ಹೋಗಿದ್ರಿಂದ ಆದಷ್ಟು ಬೇಗನೆ ಅದನ್ನ ಕೊಡಿಸುವಂತ ವ್ಯವಸ್ಥೆ ಮಾಡಿ ಪ್ರಮುಖವಾದಂತಹ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ನಾವು ಈಗಾಗಲೇ ಕಾರ್ಯರೂಪಕ್ಕೆ ತಂದಿದ್ದೇವೆ. ಇನ್ನು ಕಾರ್ಯತಂತ್ರರಾಗಿ ಬೇಗನೆ ಮಾಡಿಸುವಂತ ವ್ಯವಸ್ಥೆ ಮಾಡ್ತಿದ್ದೇವೆ ನಾವು. ಇನ್ನು ಬೇರೆ ಉಳಿದ ಸಮಸ್ಯೆಗಳ ಬಗ್ಗೆ ಇವತ್ತು ಜಿಲ್ಲಾ ಸಮಿತಿಯಲ್ಲಿ ನಾನು ಅನೇಕ ಪರಿಹಾರಗಳನ್ನು ಕೂಡ ನಾವು ಹೇಳಿದೀವಿ.
ಬೇರೆ ಏನಾದ್ರೂ ಇದ್ದಾಗ ನೇರವಾಗಿ ಜಿಲ್ಲಾಧ್ಯಕ್ಷರಿಗೆ ಹೇಳ್ರಿ, ಅಥವಾ ಜಿಲ್ಲಾ ಕಮಿಟಿ ಅಥವಾ ತಾಲೂಕಾ ಕಮಿಟಿಯಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸ್ರಿ, ನಾವು ಅದನ್ನು ಬಗೆಹರಿಸ್ತೇವೆ ಅಂತ ಹೇಳಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಕೊಟ್ಟಂತ ಹಣ ಸದುಪಯೋಗವ ರೀತಿಯಲ್ಲಿ ನೀವು ಜನರಿಗೆ ತಿಳಿಸಿಡಬೇಕು ಮತ್ತು ಪ್ರಚಾರ ಇದರದ್ದು ಜಾಸ್ತಿ ಆಗುತ್ತೆ. ನೀವು ಯಾವ ಜನ ಸ್ಪಂದನ ಕಾರ್ಯಕ್ರಮವನ್ನ ಏನು ಪಂಚಾಯಿತಿ ಮಟ್ಟದಲ್ಲಿ ಕೂಡ ನೀವು ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ಎಲ್ಲ ಜಿಲ್ಲಾ ಕಮಿಟಿಗೆ ತಾಲೂಕಾ ಕಮಿಟಿ ತಿಳಿಸಿವಿ. ಆದಷ್ಟು ಅದ್ರ ಬೇಗನೆ ಮಾಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾವು ತಡ ಆಗಿ ಮತ್ತು ಅನಿರೀಕ್ಷಿತವಾಗಿ ಬಂದಿದ್ರು ಕೂಡ ತಾವೆಲ್ಲ ಎಷ್ಟು ಜನ ಸೇರಿದ್ರಿ, ಮತ್ತೊಮ್ಮೆ ನಾನು ರಾಜ್ಯ ಕಮಿಟಿ ವತಿಯಿಂದ ನಿಮಗೆಲ್ಲ ಅಭಿನಂದನೆಯನ್ನು ಹೇಳಿ ಎಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತು